ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಹೋಗುವವರು ಒಂದು ಸ್ವಲ್ಪ ವಿವಾದವನ್ನ ಎಳೆದುಕೊಂಡಿರಬೇಕು ಅಥವಾ ಸಿನಿಮಾ ಕ್ಷೇತ್ರ ಮತ್ತು ಧಾರಾವಾಹಿ ಕ್ಷೇತ್ರ ಅಥವಾ ಬೇರೆ ಬೇರೆ ತರಹದಲ್ಲಿ ಚರ್ಚೆಗೆ ಕಾರಣರಾಗಿರಬೇಕು ಅಂತವರನ್ನ ಬಿಗ್ ಬಾಸ್ನಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಈಗ ಸೌಜನ್ಯಾಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಗಿರೀಶ್ ಮಟ್ಟಣ್ಣನವರ ಹೆಸರು ತಳುಕು ಹಾಕಿಕೊಂಡಿದೆ. ಹಾಗಾದ್ರೆ ಬಿಗ್ ಬಾಸ್ಗೆ ಹೋಗ್ತಾರಾ ಗಿರೀಶ್ ಮಟ್ಟಣ್ಣನವರ್? ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರಾ ಗಿರೀಶ್ ಮಟ್ಟಣ್ಣನವರ್ ಎನ್ನುವಂಥ ಚರ್ಚೆ ಶುರುವಾಗಿದೆ. ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಧ್ವನಿ ಎತ್ತಿರುವ ಮಟ್ಟಣ್ಣ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಆಗ್ತಾರಾ ಮಟ್ಟಣ್ಣ? ಅಲಾರಿ ಹೋರಾಟದಲ್ಲಿ ಕಾಣಿಸಿಕೊಂಡವರು ಬಿಗ್ ಬಾಸ್ಗೆ ಹೋಗ್ತಾರ. ಅಪಾರ ಜನ ಬೆಂಬಲ ಪಡೆದಿರುವ ಮಟ್ಟಣ್ಣ ಬಿಗ್ ಬಾಸ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಎಂದ ಅವರ ಫ್ಯಾನ್ಸ್ಗಳು ನೆಟ್ಟಿಗರ ಕಾಮೆಂಟ್ಗಳು ವ್ಯಕ್ತವಾಗ್ತಾ ಇದೆ. ಕಿಚ್ಚ ಸುದೀಪ್ ನಡೆಸಿಕೊಡುತ್ತಿರುವ ಬಿಗ್ ಬಾಸ್ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಮಟ್ಟಣ್ಣ ಇದ್ರೆ ಒಂದು ಸ್ವಲ್ಪ ಮೆರುಗು ಬರುತ್ತೆ. ಮಟ್ಟಣ್ಣ ಬಿಗ್ ಬಾಸ್ಗೆ ಹೋದ್ರೆ ಮತ್ತೆ ಯಾವ ಸಂಚಲನ ಮಾಡ್ತಾರೋ ಏನೋ ಗೊತ್ತಿಲ್ಲ. ಧರ್ಮಸ್ಥಳ ಕೇಸ್ನಲ್ಲಿ ಮಟ್ಟಣ್ಣ ದೊಡ್ಡ ಸಂಚಲನ ಮೂಡಿಸಿದ್ದಾರೆ. ಬಿಗ್ ಬಾಸ್ ಅಲ್ಲೂ ಕೂಡ ಅದೇ ಸಂಚಲನ ಇರುತ್ತಾ? ಬಿಗ್ ಬಾಸ್ ತಂಡ ಮಟ್ಟಣ್ಣನವರನ್ನ ಸಂಪರ್ಕ ಮಾಡಿರೋದು ನಿಜಾನ? ಬಿಗ್ ಬಾಸ್ಗೆ ಹೋಗ್ತಾರಾ ಗಿರೀಶ್ ಮಟ್ಟಣ್ಣ ಎನ್ನುವಂತಹ ಚರ್ಚೆ ಈಗ ಶುರುವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ. ಧರ್ಮಸ್ಥಳದ ಪರ ಅರ್ಥಾತ್ ಧರ್ಮಸ್ಥಳದಲ್ಲಿ ಈ ಹಿಂದೆ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಸೌಜನ್ಯ ಪ್ರಕರಣ, ಆ ಪ್ರಕರಣದಲ್ಲಿ ಅತ್ಯಂತ ಆಕ್ಟಿವ್ ಆಗಿದ್ದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಹೀಗೆ ಅನೇಕ ಹೆಸರುಗಳು ಬರ್ತವೆ. ಅದರಲ್ಲಿ ಅಗ್ರಗಣ್ಯರು ಯಾರ್ಯಾರಿದ್ರು ಅಂತ ಕೇಳಿದ್ರೆ ಗಿರೀಶ್ ಮಟ್ಟಣ್ಣನವರ್ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಸೊ ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ. ಆ ಶೋಗೆ ಯಾರಾದರೂ ಕಂಟೆಸ್ಟೆಂಟ್ ಬೇಕು ಅಂತ ಹೇಳಿದ್ರೆ ಅವರಿಗೆ ಈ ತರಹದೊಂದು ಕ್ವಾಲಿಟಿ ಇರಬೇಕು ಅನ್ನೋ ಮಾನದಂಡಗಳು ಇರ್ತವೆ. ಯಾವ ತರಹದ ಕ್ವಾಲಿಟಿಗಳು? ಸಾಮಾಜಿಕವಾಗಿ ಗುರುತಿಸಿಕೊಂಡಿರಬೇಕು, ಸಿನಿಮಾದಲ್ಲೋ ಸೀರಿಯಲ್ಲಲ್ಲೋ ಹೆಸರು ಮಾಡಿರಬೇಕು, ಅಥವಾ ರೀಲ್ಸ್ಗಳಲ್ಲಿ ಹೆಸರು ಮಾಡಿರಬೇಕು, ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿರಬೇಕು, ವಿವಾದಾತ್ಮಕ ಹೇಳಿಕೆ ಕೊಟ್ಟು ವಿವಾದಕ್ಕೊಳಗಾಗಿರಬೇಕು, ಪ್ರಚಾರವನ್ನು ಪಡೆದುಕೊಂಡವರಾಗಿರಬೇಕು, ನೆಗೆಟಿವೋ ಪಾಸಿಟಿವೋ ಹೆಸರಿರಬೇಕು. ಗಿರೀಶ್ ಮಟ್ಟಣ್ಣನವರದ್ದು ಹೋರಾಟಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ದಿನಂಪ್ರತಿ ಹೋರಾಟದ ವಿಚಾರದಲ್ಲಿ ಧ್ವನಿಗೂಡಿಸುವಂತಹ ಒಂದು ವ್ಯಕ್ತಿತ್ವ. ಸಾಕಷ್ಟು ಪ್ರಚಾರ ಇದೆಯಾ ಅಂತ ಕೇಳಿದ್ರೆ ಪ್ರಚಾರ ಇದೆ. ಆರಂಭದಲ್ಲಿ ವಿಧಾನಸೌಧಕ್ಕೆ ಅದೇನೋ ಥ್ರೆಟ್ ಮಾಡಿದ್ರು ಎನ್ನುವಂಥ ವಿಚಾರದಲ್ಲೂ ಕೂಡ ಸಂಚಲನ ಮೂಡಿಸಿದಂತಹ ವ್ಯಕ್ತಿ, ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ, ಅನೇಕ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಹೋರಾಟ ಮಾಡಿ ಹೆಸರು ಮಾಡಿದಂತಹ ವ್ಯಕ್ತಿ ಗಿರೀಶ್ ಮಟ್ಟಣ್ಣನವರ್. ಇವರು ಬಿಗ್ ಬಾಸ್ಗೆ ಬಂದರೆ ನಿಜಕ್ಕೂ ಕೂಡ ಬಿಗ್ ಬಾಸಲ್ಲಿ ಒಂದು ಹೊಸ ಸಂಚಲನ ಸೃಷ್ಟಿಯಾಗುತ್ತೆ ಅನ್ನೋದು ಇವರ ಅಭಿಮಾನಿಗಳ ಅಭಿಪ್ರಾಯ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರ ಹೇಳಿಕೆಗಳಿರ್ತಾವೆ. ಸೊ ಗಿರೀಶ್ ಮಟ್ಟಣ್ಣನವರ್ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಆಗಲೇಬೇಕು ಅಂತ ಹೇಳಿ ಅನೇಕ ನೂರಾರು ಸಾವಿರಾರು ಕಾಮೆಂಟ್ಗಳು ಬರ್ತಾ ಇದ್ದಾರೆ. ಹಾಗಾದರೆ ಬಿಗ್ ಬಾಸ್ ತಂಡ ಗಿರೀಶ್ ಮಟ್ಟಣ್ಣನವರನ್ನು ಸಂಪರ್ಕ ಮಾಡುತ್ತಾ? ಒಂದು ವೇಳೆ ಸಂಪರ್ಕ ಆಗಿದೆ ಅನ್ನುವಂಥ ವಿಚಾರ ಈಗ ಹರಿದಾಡ್ತಾ ಇದೆ, ಅದು ನಿಜಕ್ಕೂ ನಿಜಾನ? ಈ ತರಹದ ಅರ್ಥದಲ್ಲೂ ಕೂಡ ಅಭಿಪ್ರಾಯಗಳು, ಪರವಿರೋಧ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಮಟ್ಟಣ್ಣ ದೊಡ್ಡ ಸಂಚಲನ ಮೂಡಿಸಿದ್ದಾರೆ. ಬಿಗ್ ಬಾಸ್ನಲ್ಲಿ ಅದೇ ಸಂಚಲನ ಇರುತ್ತಾ? ಬಿಗ್ ಬಾಸ್ ತಂಡ ಮಟ್ಟಣ್ಣನವರನ್ನು ಸಂಪರ್ಕ ಮಾಡಿರೋದು ನಿಜಾನ? ಈ ಅರ್ಥಗಳಲ್ಲಿ ಚರ್ಚೆಗಳು ಶುರುವಾಗಿದೆ. ಆದರೆ ಅಧಿಕೃತವಾಗಿ ಮಟ್ಟಣ್ಣನವರಿಗೆ ಬಿಗ್ ಬಾಸ್ ತಂಡ ಸಂಪರ್ಕಕ್ಕೆ ಹೋಗಿಲ್ಲ, ಸಂಪರ್ಕ ಮಾಡಿಲ್ಲ, ಅವರನ್ನು ಅಧಿಕೃತವಾಗಿ ಕರೆದಿಲ್ಲ. ಆದರೆ ಅವರ ಅಭಿಮಾನಿಗಳ ಬಳಗ, ಮಟ್ಟಣ್ಣನವರ ಅಭಿಮಾನಿಗಳ ಬಳಗ ಬಿಗ್ ಬಾಸ್ಗೆ ಹೋಗಲೇಬೇಕು ನಮ್ಮ ಗಿರೀಶ್ ಮಟ್ಟಣ್ಣನವರು ಅಂತ ಹೇಳಿ ಪ್ರಾರ್ಥನೆ ಮಾಡುವ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯವಾಗಿತ್ತು ನಮಗೆ. ಅನೇಕರು ನಮ್ಮ ಫ್ರೀಡಮ್ ಟಿವಿಯ ಕಚೇರಿಗೂ ಕೂಡ ಅನೇಕ ದೂರವಾಣಿ ಕಾಲ್ಗಳು ಬಂತು. ಸೊ ನಮ್ಮ ತಂಡದವರೇ ಅವ್ರ ಜೊತೆ ಮಾತನಾಡಿದಾಗ ಏನು ನಿಮ್ಮ ಕೋರಿಕೆ ಅಂತ ಕೇಳಿದ್ರೆ ಗಿರೀಶ್ ಮಟ್ಟಣ್ಣನವರ್ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಹೇಳಿ ಅನೇಕರು ಫೋನ್ ಮಾಡಿ ಅವರ ಮನವಿಗಳನ್ನು ಕೂಡ ತಿಳಿಸಿದರು. ಆ ಮನವಿಗಳ ಆಧಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಚರ್ಚೆಗಳಾಯಿತು. ಅದನ್ನು ಮುಂದಿಟ್ಟುಕೊಂಡು ಗಿರೀಶ್ ಮಟ್ಟಣ್ಣನವರ್ ಬಿಗ್ ಬಾಸ್ಗೆ ಹೋಗ್ತಾರಾ ಎನ್ನುವಂತಹ ಚರ್ಚೆಗಳು ಕೂಡ ಗರಿಗೆದರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.